ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಶ್ಮಿಕಾ ಮಂದಣ್ಣ ಇದೀಗ ಮುಟ್ಟಿದ್ದಲ್ಲ ಚಿನ್ನ. ರಶ್ಮಿಕಾ ಜೊತೆಗೆ ಯಾರೇ ನಟಿಸಿದರೂ ಕೂಡ ಸಿನಿಮಾ ಸೂಪರ್ ಡೂಪರ್ ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗಿದೆ ಸ್ನೇಹಿತರೆ. ಕನ್ನಡ ಸಿನಿಮಾದಿಂದ ಹಿಟ್ ಆದ ರಶ್ಮಿಕಾ ಇದೀಗ ಪರಭಾಷೆ ಸಿನಿಮಾಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡು ನ್ಯಾಷನಲ್ ಕ್ರಶ್ ಕೂಡ ಆಗಿದ್ದಾರೆ. ರಶ್ಮಿಕಾ ಜೊತೆಗೆ ತೆಲುಗು ನಟ ವಿಜಯ್ ದೇವರಕೊಂಡ ಲಿಪ್ ಲಾಕ್ ಮಾಡಿದ್ದು ಈ ಜೋಡಿ ಮದುವೆ ಆಗಲಿದೆ ಎನ್ನುವ ಸುದ್ದಿ ಕೂಡ ಹರಿದಾಡಿದ್ದವು. ಇದೀಗ ವಿಜಯ್ ದೇವರಕೊಂಡ ಬೇರೊಂದು ನಟಿಯ ಜೊತೆ ಲಿಪ್ ಲಾಕ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಟಿ ಭಾಗ್ಯಶ್ರೀ ಜೊತೆಗೆ ವಿಜಯ್ ದೇವರಕೊಂಡ ಲಿಪ್ ಲಾಕ್ ಮಾಡಿದ್ದು ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಕೂಡ ಆಗಿದೆ. ವಿಜಯ್ ದೇವರಕೊಂಡ ಅಭಿನಯಿಸಿದ ಕಿಂಗ್ಡಮ್ ಚಿತ್ರದ ರೊಮ್ಯಾಂಟಿಕ್ ಸಾಂಗ್ ಒಂದು ರಿಲೀಸ್ ಕೂಡ ಆಗಿದೆ ಸ್ನೇಹಿತರೆ. ಇದರಲ್ಲಿ ನಟಿ ವಿಜಯ್ ದೇವರಕೊಂಡಗೆ ಕಿಸ್ ಮಾಡಿದ್ದಾರೆ. ಸದ್ಯ ಕಿಂಗ್ಡಮ್ ಚಿತ್ರದ ಹೃದಯಂ ಲೋಪಲಂ ಸಾಂಗ್ ರಿಲೀಸ್ ಆಗಿದ್ದು ಸಂಗೀತ ಪ್ರಿಯರ ಮನ ಕೂಡ ಮುಟ್ಟಿದೆ ಸ್ನೇಹಿತರೆ. ಇನ್ನ ಇದೇ ಮೇ 30 ಸಿನಿಮಾ ತೆರೆ ಕಾಣಲಿದ್ದು ಈ ಚಿತ್ರಕ್ಕೆ ಗೌತಮ್ ತಿನ್ನನೂರಿ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ಈ ಸಿನಿಮಾ ಮೂಲಕ ವಿಜಯ್ ದೇವರಕೊಂಡ ಜೊತೆಗೆ ಮೊದಲ ಬಾರಿ ಭಾಗ್ಯಶ್ರೀ ಅವರು ಬೋರ್ಸೆ ನಟಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಜೊತೆ ವಿಜಯ್ ದೇವರಕೊಂಡ ಹಲವಾರು ಸಿನಿಮಾ ಕೂಡ ಮಾಡಿದ್ದಾರೆ. ಈ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಜೊತೆಗೆ ರಶ್ಮಿಕಾ ಹಾಗೂ ವಿಜಯ್ ಒಂದಾಗುತ್ತಾರೆ ಎನ್ನುವ ಮಾತುಗಳು ಹರಿದಾಡುತ್ತಿದ್ದವು. ಇದಕ್ಕೆ ಪುಷ್ಟಿ ನೀಡುವಂತೆ ರಶ್ಮಿಕಾ ಹಾಗೂ ವಿಜಯ್ ಒಟ್ಟಿಗೆ ಓಡಾಡಿದರು. ಇದೇ ಅಲ್ಲದೆ ತಮ್ಮ ಹೊಸ ಸಿನಿಮಾ ಒಂದಾಗಲೊಂದು ರಶ್ಮಿಕಾ ವಿಜಯ್ ದೇವರಕೊಂಡ ಕುಟುಂಬಸ್ಥರೊಂದಿಗೆ ರಶ್ಮಿಕಾ ಸಿನಿಮಾ ವೀಕ್ಷಿಸಿರುವ ಇದೆ. ಹೀಗಾಗಿ ಇವರಿಬ್ಬರದ್ದು ಅದ್ಭುತ ಜೋಡಿ ಅಂತಲೇ ಅಭಿಮಾನಿಗಳು ಅಂದುಕೊಂಡಿದ್ದಾರೆ. ಕಳೆದ ರಶ್ಮಿಕಾ ಹುಟ್ಟುಹಬ್ಬವನ್ನು ವಿದೇಶದಲ್ಲಿ ಆಚರಿಸಿಕೊಂಡಾಗಲೂ ಅವರೊಂದಿಗೆ ವಿಜಯ್ ದೇವರಕೊಂಡ ಇದ್ದರು. ಈ ಅಭಿಮಾನಿಗಳ ಕಮೆಂಟ್ ಬಾಕ್ಸ್ ಕೂಡ ಮಾಡಿದ್ದರು. ಹೀಗೆ ರಶ್ಮಿಕಾ ಶೂಟಿಂಗ್ ಹೋದೆಲ್ಲ ಕಡೆ ವಿಜಯ್ ದೇವರಕೊಂಡ ಇರುತ್ತಾರೆ ಅಂತಲೇ ಹೇಳಲಾಗುತ್ತದೆ. ಆದರೆ ಹುಟ್ಟುಹಬ್ಬದಂದು ರಶ್ಮಿಕಾ ಪ್ರವಾಸಕ್ಕೆ ಹೋದ ಫೋಟೋ ಕೂಡ ಹಂಚಿಕೊಂಡಿದ್ದಾರೆ ಎಂದು ವಿಜಯ್ ದೇವರಕೊಂಡ ಅವರಿಗೆ ಫೋಟೋ ಹಂಚಿಕೊಂಡಿಲ್ಲ. ಸ್ನೇಹಿತರೆ, ಅದಲ್ಲದೆ ಈ ಬಗ್ಗೆ ಯಾವತ್ತೂ ಕೂಡ ರಶ್ಮಿಕಾ ಆಗಲಿ ವಿಜಯ್ ಆಗಲಿ ಪ್ರತಿಕ್ರಿಯೆ ಸ್ಪಷ್ಟವಾಗಿಲ್ಲ, ನೀಡಿಲ್ಲ ಸ್ನೇಹಿತರೆ. ಆದರೂ ಅಭಿಮಾನಿಗಳ ಮನದಲ್ಲಿ ಈ ಜೋಡಿಯ ನಡುವೆ ಸಮಥಿಂಗ್ ಇದೆ ಅನ್ನೋ ಅವಮಾನ ಕೂಡ ಇದ್ದೇ ಇರುತ್ತದೆ. ಇದೀಗ ರಶ್ಮಿಕಾ ಮಂದಣ್ಣ ಅವರಿಗೆ ಸಿನಿಮಾ ಒಂದರಲ್ಲಿ ವಿಜಯ್ ದೇವರಕೊಂಡ ಕೂಡ ಇದರಲ್ಲಿ ಕಿಂಗ್ಡಮ್ ಚಿತ್ರದ ರೊಮ್ಯಾಂಟಿಕ್ ಸಾಂಗ್ ನಲ್ಲಿ ನಟ ಭಾಗ್ಯಶ್ರೀ ಬೋರ್ಸೆಯೊಂದಿಗೆ ಲಿಪ್ ಲಾಕ್ ಮಾಡಿದ್ದಾರೆ. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಕೂಡ ಆಗಿದೆ. ಜೊತೆಗೆ ಸಿನಿಮಾ ಬಗ್ಗೆ ಭಾರಿ ನಿರೀಕ್ಷೆಯನ್ನು ಕೂಡ ಹುಟ್ಟು ಹಾಕಿದ್ದಾರೆ ಸ್ನೇಹಿತರೆ. ಕಿಂಗ್ಡಮ್ ಸಿನಿಮಾ ಟೀಸರ್ ಬಿಡುಗಡೆಯಾಗಿದ್ದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸ್ಪಂದನೆ ಕೂಡ ಸಿಕ್ಕಿದೆ. ಜೊತೆಗೆ 10 ಮಿಲಿಯನ್ ವ್ಯೂಸ್ ಕೂಡ ಪಡೆದುಕೊಂಡಿದೆ. ಹೀಗಾಗಿ ಸಾಲು ಸಿನಿಮಾ ಸೋತರೂ ಈ ಸಿನಿಮಾ ಜಯ ಸಾಧಿಸಲಿ ಎಂದು ವಿಜಯ್ ಭರವಸೆ ಕೂಡ ಹುಟ್ಟಿಕೊಂಡಿದೆ ಸ್ನೇಹಿತರೆ. ಇನ್ನ ಈ ಬಾರಿ ಈ ಸಿನಿಮಾದಲ್ಲಿ ವಿಜಯ್ ಹೇರ್ ಸ್ಟೈಲ್ ಲುಕ್ ಚೇಂಜ್ ಕೂಡ ಆಗಿದೆ ಸ್ನೇಹಿತರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಮಾಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಯುದ್ಧದ ದೃಶ್ಯಗಳು ಸಿನಿಮಾದಲ್ಲಿ ಇವೆ. ವಿಜಯ್ ಖೈದಿ ಡ್ರೆಸ್ ನಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷ. ಹೀಗಾಗಿ ಈ ಸಿನಿಮಾ ಭಾರಿ ಕುತೂಹಲ ಮೂಡಿದೆ ಸ್ನೇಹಿತರೆ. ಈ ವಿಡಿಯೋ ಮೂಲಕ ನಿಮ್ಮ ಅನಿಸಿಕೆಗಳು ಏನಂತ ತಿಳಿಸಿ ಸ್ನೇಹಿತರೆ. ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿದನ್ನ ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು.